ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ಯಾವುದೇ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ವೈದ್ಯರಿದ್ರೆ ಅವರಿಗೆ ಸದಾ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಒಂದು ಪರಿಪಾಠ. ಯಾವುದೇ ಪಕ್ಷ ಇರಲಿ, ಯಾವುದೇ ಇರಲಿ, ಅವರಿಗೆ ನಮ್ಮ ಇಡೀ ವಿಜಯಪುರ ವೈದ್ಯಕೀಯ ಸಂಘದ ಸುಮಾರು 650 ವೈದ್ಯರ ಸಂಘ ಇದೆ, ನಮ್ಮ ದೊಡ್ಡ ಸಂಘ ಇದೆ. ಅದರ ವತಿಯಿಂದ ಇಂಥ ಸಂದರ್ಭದಲ್ಲಿ ನಾವು ಅವರಿಗೆ ಬೆಂಬಲ ವಹಿಸ್ತಕ್ಕಂಥ ಒಂದು ಪರಿಪಾಠ ಇದೆ. ಅದರ ಉದ್ದೇಶದಿಂದ ನಾವು ನಮ್ಮ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ್ ಅವರು ಸುಮಾರು ವರ್ಷಗಳಿಂದ ಇಲ್ಲಿ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಬಡಬಗ್ಗರಿಗೆ, ಜನರಿಗೆ ಒಂದು ಸೇವೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಅದರಂತೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸೆ ಒಂದು ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಬೇರೆ ಬೇರೆ ಊರುಗಳಲ್ಲಿ ನಿರಂತರವಾಗಿ ಉಚಿತ ತಪಾಸಣೆ ಹಾಗೂ ಚಿಕಿತ್ಸೆಯನ್ನು ಕೊಡ್ತಾ ಬಂದಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರು ಸಲ್ಲಿಸ್ತಕ್ಕಂಥ ಸೇವೆಯನ್ನು ಪರಿಗಣಿಸಿ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅವರು ಏನು ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಅವರಿಗೆ ಭಾರತೀಯ ಜನತಾ ಪಕ್ಷ ಮುಂಬರುವ ಚುನಾವಣೆಯಲ್ಲಿ ವಿಜಯಪುರದ MP ಟಿಕೆಟ್ ಅನ್ನು ಕೊಡಬೇಕು ಅಂತ ಹೇಳಿ ನಾವು ಒಂದು ರಾಜ್ಯ ಹಾಗೂ ರಾಷ್ಟ್ರ ನಾಯಕರಲ್ಲಿ ಈ ಮೂಲಕ ಒತ್ತಾಯವನ್ನು ಮಾಡ್ತೇವೆ. ಅವರು ಒಂದು ವೇಳೆ MP ಟಿಕೆಟ್ ಅನ್ನ ನಮ್ಮ ಬಾಬು ರಾಜೇಂದ್ರ ನಾಯ್ಕ್ ಡಾಕ್ಟರ್ಗೆ ಕೊಟ್ಟಿದ್ದೇ ಆದಲ್ಲಿ ನಮ್ಮ ಇಡೀ ವಿಜಯಪುರ ಒಂದು ಭಾರತೀಯ ವೈದ್ಯಕೀಯ ಸಂಘದ ಎಲ್ಲ ವೈದ್ಯರು ಅವರ ಒಂದು ಗೆಲುವಿಗೆ ನಿರಂತರವಾಗಿ ಪ್ರಯತ್ನ ಪಟ್ಟು ಅವರ ಗೆಲುವು ಆಗುವಂತ ಒಂದು ನೋಡ್ಕೊಳ್ಳಿಕ್ಕೆ ಎಲ್ಲರೂ ತಯಾರಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಭಾರತೀಯ ವೈದ್ಯಕೀಯ ನಾನು ಇಲ್ಲಿ ಕೂತಿದ್ದೀಗ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ. ನಾನು ಯಾವುದೇ ಪಕ್ಷಕ್ಕೆ ಸಂಬಂಧಿಸಿದವ ಅಲ್ಲ. ಈ ಒಂದು ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಯಾರು ಪ್ರಶ್ನೆ ಸರಿಯಾದ ಉತ್ತರ ಕೊಡಿಲ್ಲ. ಕಾಂಗ್ರೆಸ್ ನಲ್ಲಿ ಇದ್ದೀವಿ, ಕಾಂಗ್ರೆಸ್ ನಿಮ್ಗೆ ಡೈರೆಕ್ಷನ್ ಬಂದ್ರೆ ಈಗ ಬಿಜೆಪಿ ಆಕಾಂಕ್ಷಿ ಆಗಿದ್ದಾರೆ, ಇವರು ಸ್ಪರ್ಧೆ ಮಾಡಿದ್ರೆ ನಿಮ್ಮ ನಿಲುವೇನಿರುತ್ತೆ? ನೀವು IMA ಬಿಟ್ಬಿಡಿ. ಈಗ ನೀವು ಕಾಂಗ್ರೆಸ್ ನಲ್ಲಿ ಪ್ರತಿನಿಧಿ ಆಯ್ತು, ಸದಸ್ಯ ಆಯ್ತೋ ಇಲ್ಲ? IMA ಕಾಂಗ್ರೆಸ್ ನಿರ್ದೇಶಕ ಕೇಳಿ, ನಾನು ಇಲ್ಲಿ ಕೂತಿರೋದು IMA ಅಧ್ಯಕ್ಷ ವಿಜಯಪುರ IMA ಅಧ್ಯಕ್ಷ. ನಾನು ಕಾಂಗ್ರೆಸ್ ಪಾರ್ಟಿಯವನು ಅಲ್ಲ, ಬಿಜೆಪಿ ಪಾರ್ಟಿಯವನು ಅಲ್ಲ. ಈ ಸೀಟ್ ಮ್ಯಾಗ ಸದ್ಯ ಏನ್ ಕೂತಿನಲ್ಲ, ನಾನು ಕಾಂಗ್ರೆಸ್ ಪಾರ್ಟಿನೂ ಅಲ್ಲ, ಬಿಜೆಪಿನೂ ಅಲ್ಲ. ನಮ್ಮ ವೈದ್ಯರು ಯಾವುದೇ ಪಕ್ಷ, ಹಿಂದೆ ನಮ್ಮ ಪ್ರಭುಗೌಡರ ಸಲುವಾಗಿನೂ ನಾವು ಕಾಂಗ್ರೆಸ್ ಪಕ್ಷದಿಂದ, ಕಟ್ಕೋಲ್ ಡಾಕ್ಟರ್ನ ಬಿಜೆಪಿ ಪಕ್ಷದಿಂದ, ನಾವು ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ಕೂತಿದ್ದೆ ಹೊರತಾಗಿ ಯಾವುದೇ ಪಕ್ಷದ ಪರವಾಗಿ ವಕ್ತಾರಿಕೆ ಮಾಡತ್ತಿಲ್ಲ. ವೈಯಕ್ತಿಕ ಬರುದಿಲ್ಲ, ಇಲ್ಲಿ ವೈಯಕ್ತಿಕ ಮಾತನಾಡ್ಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ವೈಯಕ್ತಿಕ ಮಾತಾಡೋದು ಬೇಡ. ನಾನು ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷನಾಗಿ ಸಂಘದ ಒಂದು ವಿಚಾರ ಹೇಳ್ತಾ ಇದ್ದೇನೆ. ಸಂಘದ ವಿಜಯಪುರ ಭಾರತೀಯ ವೈದ್ಯಕೀಯ ಸಂಘದ ನಿಲುವೇನು ಹೇಳ್ತಾ ಇದ್ದೀನಿ. ನಾನು ವೈಯಕ್ತಿಕ ಬೇರೆ, ಸಂಘಟನೆ ಬೇರೆ. ವೈಯಕ್ತಿಕ ಬೇರೆ. ನಾನು ವೈಯಕ್ತಿಕವಾಗಿ ಮಾತನಾಡಲಿಲ್ಲ. ಈ ಪತ್ರಿಕಾಗೋಷ್ಠಿಯಲ್ಲಿ ವೈಯಕ್ತಿಕವಾಗಿ ಮಾತನಾಡೋದಿಲ್ಲ. ನಾನು ವೈಯಕ್ತಿಕ ಅಲ್ಲ. ನಿಮ್ಮ ವೈದ್ಯಕೀಯ ಸಂಘದಿಂದ ನೀವು ಈಗ ಘೋಷಣೆ ಮಾಡಿದ್ರಿ, ಸರಿ. ಒಂದ್ ವೇಳೆ ನಿಮಗೆ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷ ನಿರ್ದೇಶನ ಮಾಡಿದ್ರೆ ನೀವು ಈ ಸ್ಥಾನದಿಂದ ಇಳಿದು ಬಿಟ್ಟು ನೀವು ಹೋಗಿ ಉತ್ತರ ಕೊಡ್ತೀರೋ ಏನು ಅಂತ ಪ್ರಶ್ನೆನ ಕ್ಲಿಯರಿಫಿಕೇಶನ್ ಕೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದೇ, ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಅಥವಾ ಪದಾಧಿಕಾರಿಯಾಗಿ ಏನು ಸೇವೆ ಸಲ್ಲಿಸಬೇಕು ಅದನ್ನು ಸೇವೆ ಸಲ್ಲಿಸ್ತೇವೆ. ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷನಾಗಿ ಇವರು ಬಿಜೆಪಿಯಲ್ಲಿ ಇದ್ದಾರೆ, ಇವರು JDS ನಲ್ಲಿ ಇದ್ದಾರೆ, ಇವರು ಬೇರೆ ಪಾರ್ಟಿನಲ್ಲಿ ಇದ್ದಾರೆ, ಆಪ್ ನಲ್ಲಿ ಇದ್ದಾರೆ. ಅದರರ್ಥ ಅದೆಲ್ಲ ನಮಗೆ ಸಂಬಂಧ ಇಲ್ಲ. ಒಂದು ಚುನಾವಣೆಯಲ್ಲಿ ಡಾಕ್ಟರ್ ಸಂಬಂಧ ಬಂದೆವು. ಡಾಕ್ಟರ್ ನಿಲುವಾಗಿ ನಾವು ಈಗ ಅವರ ಟಿಕೆಟ್ ಕೇಳಿದ್ರೆ ಇನ್ನೊಬ್ರು ಯಾರು ಕಾಂಗ್ರೆಸ್ ನಿಂತಿಲ್ಲ ನಮ್ಮಲ್ಲಿ. ಮಾಡೋದಲ್ಲ ನಾವು. ನೀವು ವೈಯಕ್ತಿಕ ಕ್ವಶನ್ ಕೇಳಬೇಡಿ. ವೈಯಕ್ತಿಕ ಕ್ವಶನ್ಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವೇನ್ ಹೇಳ್ತಾ ಇದ್ದೀವಿ, ಈಗ ನೀವು ವೈದ್ಯಕೀಯರಾಗಿ ಒಂದು ಪಕ್ಷಕ್ಕೆ ನೀವು ಟಿಕೆಟ್ ಅನೌನ್ಸ್ ಮಾಡ್ತಿದ್ದೀರಿ, ಒಂದು ಪಕ್ಷದ ಟಿಕೆಟ್ ನೀವು ಬೇಡಿಕೆ ಇಡ್ತಾ ಇದ್ದೀರಿ. ಅವರು ಬಿಜೆಪಿಯಲ್ಲಿ ಕೆಲಸ ಮಾಡಿದಾರ ಕೇಳ್ತಾ ಇದೀವಿ ನಾವು. ಬಿಜೆಪಿಯಲ್ಲಿ ಕೆಲಸ ಮಾಡಿದಾರ ಅವ್ರು ಬಿಜೆಪಿಯಲ್ಲಿ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಟಿಕೆಟ್ ಸಿಕ್ಕರೆ ಯಾಕೆ ಬೇಡ? ಇಲ್ಲ ಪಕ್ಷ ಕರೆದ್ಬಿಟ್ಟು ರಾಜೇಂದ್ರ ಬಾಬು ನಾಯ್ಕ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ನಿಲ್ಸಲ್ವಾ ನೀವು?
ಆ ಲೆವೆಲ್ ರಾಜಕೀಯ ನಾವು ಮಾತಾಡ್ತಾ ಇಲ್ಲ, ನಾವ್ ಹೇಳ್ತಾ ಇದ್ದೀವಿ. ನಾನ್ ಹೇಳ್ತಾ ಇದ್ದೀನಿ, ಆ ಲೆವೆಲ್ ರಾಜಕೀಯ ಮಾತಾಡ್ತಾ ಇಲ್ಲ ನಾವು. ಈಗ ಅವರು ಸುಮಾರು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದಿಂದ ಅವರಿಗೆ ಟಿಕೆಟ್ ಕೊಡ್ಬೇಕಂತಕ್ಕಂತ ನಿಲುವು. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।